ಪ್ಲಾಸ್ಟಿಕ್ ಮಲ್ಚಿಂಗ್ ಆಧುನಿಕ ಕೃಷಿಯ ಬ್ರಹ್ಮಾಸ್ತ್ರ ಸಂಪೂರ್ಣ ವೈಜ್ಞಾನಿಕ ಮಾರ್ಗದರ್ಶಿ. ನಮಸ್ಕಾರ ರೈತ ಬಾಂಧವರೇ. ಇಂದಿನ ಕೃಷಿಯಲ್ಲಿ ಹೆಚ್ಚು ಲಾಭ ಪಡೆಯಲು ಕೇವಲ ಗೊಬ್ಬರ ಹಾಕುವುದು ಅಥವಾ ನೀರು ಕೊಡುವುದು ಸಾಕಾಗುವುದಿಲ್ಲ. ಈಗ ಕೃಷಿಯ ಪ್ರತಿಯೊಂದು ಹಂತವೂ ವಿಜ್ಞಾನಾಧಾರಿತವಾಗಿರಬೇಕು. ಮಣ್ಣಿನ ಆರೋಗ್ಯ, ನೀರಿನ ಬಳಕೆ, ಕಳೆ ನಿಯಂತ್ರಣ, ತಾಪಮಾನ, ಬೇರುಗಳ ಬೆಳವಣಿಗೆ ಇವೆಲ್ಲವನ್ನೂ ನಿಯಂತ್ರಿಸುವ ಹೊಸ ತಂತ್ರಜ್ಞಾನಗಳು ಕೃಷಿಗೆ ಬಂದಿವೆ. ಅವುಗಳಲ್ಲಿ ಅತ್ಯಂತ ಪರಿಣಾಮಕಾರಿ ತಂತ್ರಜ್ಞಾನವೇ ಪ್ಲಾಸ್ಟಿಕ್ ಮಲ್ಚಿಂಗ್. ಹೆಚ್ಚಿನ ರೈತರು ಮಲ್ಚಿಂಗ್ ಅಂದರೆ ಪ್ಲಾಸ್ಟಿಕ್ ಹಾಳೆ ಹಾಸುವುದು ಎಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ನೋಡಿದರೆ ಇದು ಒಂದು ಸಂಪೂರ್ಣ ವಿಜ್ಞಾನ. ಮಲ್ಚಿಂಗ್ ಸಸ್ಯದ ಬೇರುಗಳ ಸುತ್ತ ಒಂದು ವಿಶೇಷ ಮೈಕ್ರೋ ಕ್ಲೈಮೇಟ್ ನಿರ್ಮಿಸಿ ಬೆಳೆಯ ವೇಗವನ್ನು ಹೆಚ್ಚಿಸುತ್ತದೆ, ಕಳೆಗಳನ್ನು ತಡೆಯುತ್ತದೆ, ನೀರನ್ನು ಉಳಿಸುತ್ತದೆ, ಗೊಬ್ಬರದ ಪರಿಣಾಮಕಾರಿತ್ವ ಹೆಚ್ಚಿಸುತ್ತದೆ ಮತ್ತು ಅಂತಿಮವಾಗಿ ರೈತನಿಗೆ ಹೆಚ್ಚಿನ ಲಾಭ ತರುತ್ತದೆ. ಇಂದು ಭಾರತದಲ್ಲಿ ಟೊಮೆಟೊ, ಮೆಣಸಿನಕಾಯಿ, ಬದನೆಕಾಯಿ, ತರಕಾರಿ, ಹೂ ಬೆಳೆಗಳು, ದ್ರಾಕ್ಷಿ, ದಾಳಿಂಬೆ, ಕಲ್ಲಂಗಡಿ, ಸ್ಟ್ರಾಬೆರಿ ಸೇರಿದಂತೆ ಅನೇಕ ಬೆಳೆಗಳಲ್ಲಿ ಮಲ್ಚಿಂಗ್ ಕ್ರಾಂತಿ ತಂದಿದೆ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಪ್ಲಾಸ್ಟಿಕ್ ಮಲ್ಚಿಂಗ್ ಎಂದರೇನು, ಇದು ಹೇಗೆ ಕೆಲಸ ಮಾಡುತ್ತದೆ, ಯಾವ ಬೆಳೆಗಳಿಗೆ ಸೂಕ್ತ, ಕಪ್ಪು ಮತ್ತು ಸಿಲ್ವರ್ ಮಲ್ಚ್ ವ್ಯತ್ಯಾಸ, ಮೈಕ್ರಾನ್ ಆಯ್ಕೆ ಹೇಗೆ ಮಾಡಬೇಕು, ಹನಿ ನೀರಾವರಿ ಜೊತೆ ಮಲ್ಚಿಂಗ್ ಲಾಭ, ಕಳೆ ನಿಯಂತ್ರಣ ಹೇಗೆ ಆಗುತ್ತದೆ, ಮಣ್ಣಿನ ಉಪ್ಪಿನಾಂಶ ನಿಯಂತ್ರಣ, ಎಷ್ಟು ವೆಚ್ಚ, ಎಷ್ಟು ಲಾಭ, ಯಾವ ತಪ್ಪುಗಳನ್ನು ಮಾಡಬಾರದು, ಪರಿಸರದ ಮೇಲೆ ಪರಿಣಾಮ ಮತ್ತು ಸರಿಯಾದ ವಿಲೇವಾರಿ. ಹಾಗಾದರೆ ರೈತ ಬಾಂಧವರೇ, ಈ ಅಮೂಲ್ಯ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮಲ್ಚಿಂಗ್ ಎಂದರೇನು? ಮಲ್ಚ್ ಎಂಬ ಪದದ ಅರ್ಥ ಮಣ್ಣಿನ ಮೇಲ್ಮೈಯನ್ನು ಒಂದು ಪದರದಿಂದ ಮುಚ್ಚುವುದು. ಹಳೆಯ ಕಾಲದಲ್ಲಿ ರೈತರು ಒಣ ಹುಲ್ಲು, ಎಲೆಗಳು, ತೆಂಗಿನ ತೊಲೆ, ಬೆಳೆ ಅವಶೇಷಗಳನ್ನು ಮಣ್ಣಿನ ಮೇಲೆ ಹಾಕುತ್ತಿದ್ದರು. ಇದನ್ನು ನೈಸರ್ಗಿಕ ಮಲ್ಚಿಂಗ್ ಎಂದು ಕರೆಯುತ್ತಾರೆ. ಆದರೆ ಇಂದಿನ ಆಧುನಿಕ ಕೃಷಿಯಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನು ಮಣ್ಣಿನ ಮೇಲೆ ಹಾಸಿ ಬೆಳೆ ಬೆಳೆಸಲಾಗುತ್ತದೆ. ಇದನ್ನೇ ಪ್ಲಾಸ್ಟಿಕ್ ಮಲ್ಚಿಂಗ್ ಎಂದು ಕರೆಯುತ್ತಾರೆ. ಈ ಪ್ಲಾಸ್ಟಿಕ್ ಹಾಳೆ ಸಾಮಾನ್ಯವಾಗಿ ಕಪ್ಪು ಬಣ್ಣ, ಸಿಲ್ವರ್ ಬ್ಲ್ಯಾಕ್, ಬಿಳಿ ಪಾರದರ್ಶಕ ಬಣ್ಣಗಳಲ್ಲಿ ಲಭ್ಯವಿರುತ್ತದೆ. ಮಲ್ಚಿಂಗ್ ಹೇಗೆ ಕೆಲಸ ಮಾಡುತ್ತದೆ? ರೈತ ಬಾಂಧವರೇ, ಮಲ್ಚಿಂಗ್ನ ನಿಜವಾದ ಶಕ್ತಿ ಮಣ್ಣಿನೊಳಗೆ ನಡೆಯುತ್ತದೆ. ಮಲ್ಚಿಂಗ್ ಮಾಡಿದಾಗ ಸೂರ್ಯನ ಬೆಳಕು ನೇರವಾಗಿ ಮಣ್ಣಿಗೆ ಬೀಳುವುದಿಲ್ಲ. ಮಣ್ಣಿನ ತೇವಾಂಶ ಉಳಿಯುತ್ತದೆ, ಕಳೆಗಳಿಗೆ ಬೆಳಕು ಸಿಗುವುದಿಲ್ಲ. ಬೇರುಗಳ ಸುತ್ತ ಸರಿಯಾದ ತಾಪಮಾನ ನಿರ್ಮಾಣವಾಗುತ್ತದೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಚುರುಕಾಗುತ್ತವೆ. ಇದು ಸಸ್ಯದ ಬೇರುಗಳಿಗೆ ಒಂದು ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮಲ್ಚಿಂಗ್ ಯಾಕೆ ಆಧುನಿಕ ಕೃಷಿಯ ಬ್ರಹ್ಮಾಸ್ತ್ರ? ಇಂದು ನೀರಿನ ಕೊರತೆ, ಕೂಲಿ ಸಮಸ್ಯೆ, ಗೊಬ್ಬರ ವೆಚ್ಚ, ಕಳೆನಾಶಕದ ದುಬಾರಿ ದರ ಇವೆಲ್ಲ ರೈತನಿಗೆ ದೊಡ್ಡ ತಲೆನೋವು. ಆದರೆ ಮಲ್ಚಿಂಗ್ ಬಳಸಿ ರೈತನು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ, ಕಡಿಮೆ ಕೂಲಿಯಲ್ಲಿ ಹೆಚ್ಚು ಉತ್ಪಾದನೆ, ಕಡಿಮೆ ಕಳೆ, ಹೆಚ್ಚು ಗುಣಮಟ್ಟದ ಫಲ, ಹೆಚ್ಚು ಲಾಭ ಪಡೆಯಬಹುದು. ಅದಕ್ಕಾಗಿ ಇದನ್ನು ಕೃಷಿಯ ಬ್ರಹ್ಮಾಸ್ತ್ರ ಎಂದು ಕರೆಯುತ್ತಾರೆ. ಮಲ್ಚಿಂಗ್ನ ಪ್ರಮುಖ ಲಾಭಗಳು: 1. ನೀರಿನ ಉಳಿತಾಯ. 60% 70% ಮಣ್ಣಿನ ಮೇಲೆ ನೇರ ಸೂರ್ಯ ಬಿದ್ದಾಗ ನೀರು ಬೇಗ ಆವಿಯಾಗುತ್ತದೆ. ಆದರೆ ಮಲ್ಚಿಂಗ್ ಹಾಸಿದರೆ ನೀರು ಮಣ್ಣಿನೊಳಗೆ ಉಳಿಯುತ್ತದೆ. ಬೇರುಗಳಿಗೆ ಹೆಚ್ಚು ಕಾಲ ತೇವ ಸಿಗುತ್ತದೆ. ನೀರಾವರಿ ಅವಧಿ ಕಡಿಮೆಯಾಗುತ್ತದೆ. ಉದಾಹರಣೆ: ಮಲ್ಚಿಂಗ್ ಇಲ್ಲದೆ 3 ದಿನಕ್ಕೊಮ್ಮೆ ನೀರು ಬೇಕಾದರೆ ಮಲ್ಚಿಂಗ್ ಮಾಡಿದ ನಂತರ 6 ರಿಂದ 7 ದಿನಕ್ಕೊಮ್ಮೆ ಸಾಕಾಗಬಹುದು. ಇದು ಬರ ಪ್ರದೇಶಗಳಲ್ಲಿ ಅದ್ಭುತ ಫಲಿತಾಂಶ ನೀಡುತ್ತದೆ. 2. ಕಳೆ ನಿಯಂತ್ರಣ. ಝೀರೋ ಲೈಟ್ ರೂಲ್. ಕಳೆ ಬೆಳೆಯಲು ಮುಖ್ಯವಾಗಿ ಬೇಕಾಗಿರುವುದು ಸೂರ್ಯನ ಬೆಳಕು. ಮಲ್ಚಿಂಗ್ ಹಾಳೆ ಮಣ್ಣನ್ನು ಸಂಪೂರ್ಣ ಮುಚ್ಚುವುದರಿಂದ ಬೆಳಕು ಒಳಗೆ ಹೋಗುವುದಿಲ್ಲ. ಇದನ್ನು ವಿಜ್ಞಾನದಲ್ಲಿ ಝೀರೋ ಲೈಟ್ ರೂಲ್ ಎಂದು ಕರೆಯುತ್ತಾರೆ. ಬೆಳಕು ಇಲ್ಲ ಆಗ ಕಳೆ ಬೆಳೆಯುವುದಿಲ್ಲ. ಅದರ ಫಲವಾಗಿ ಕಳೆನಾಶಕ ವೆಚ್ಚ ಕಡಿಮೆ, ಕೂಲಿ ವೆಚ್ಚ ಕಡಿಮೆ, ಬೆಳೆಗೆ ಪೋಷಕಾಂಶ ಹೆಚ್ಚು. 3. ಇಳುವರಿ ಹೆಚ್ಚಳ. 25% 40% ಮಲ್ಚಿಂಗ್ ಮಾಡಿದಾಗ ಬೇರುಗಳ ಬೆಳವಣಿಗೆ ವೇಗವಾಗುತ್ತದೆ, ಸಸ್ಯ ಆರೋಗ್ಯವಾಗಿರುತ್ತದೆ, ಹೂವು ಮತ್ತು ಹಣ್ಣು ಹೆಚ್ಚು ಬರುತ್ತವೆ, ಗಿಡದ ಮೇಲೆ ಒತ್ತಡ ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಬೆಳೆ ಉತ್ಪಾದನೆ ಹೆಚ್ಚುತ್ತದೆ. ಹೆಚ್ಚಿನ ರೈತರು ಟೊಮ್ಯಾಟೊದಲ್ಲಿ, ಮೆಣಸಿನಕಾಯಿಯಲ್ಲಿ, ಕಲ್ಲಂಗಡಿಯಲ್ಲಿ, ಸ್ಟ್ರಾಬೆರಿಯಲ್ಲಿ 40% ಹೆಚ್ಚು ಇಳುವರಿ ಪಡೆದಿದ್ದಾರೆ. 4. ಮಣ್ಣಿನ ತಾಪಮಾನ ನಿಯಂತ್ರಣ. ಬೇಸಿಗೆಯಲ್ಲಿ ಮಣ್ಣಿನ ತಾಪಮಾನ ತುಂಬ ಹೆಚ್ಚಾದರೆ ಬೇರುಗಳಿಗೆ ಹಾನಿಯಾಗುತ್ತದೆ. ಚಳಿಗಾಲದಲ್ಲಿ ತುಂಬ ಕಡಿಮೆಯಾದರೂ ಬೆಳವಣಿಗೆ ನಿಧಾನವಾಗುತ್ತದೆ. ಮಲ್ಚಿಂಗ್ ಮಣ್ಣಿನ ತಾಪಮಾನವನ್ನು ಸಮತೋಲನದಲ್ಲಿ ಇಡುತ್ತದೆ. ಅದರ ಫಲವಾಗಿ
ಬೇರುಗಳು ಸುರಕ್ಷಿತ, ಪೋಷಕಾಂಶ ಶೋಷಣೆ ಉತ್ತಮ, ಗಿಡದ ಬೆಳವಣಿಗೆ ವೇಗ. 5. ಗೊಬ್ಬರದ ಪರಿಣಾಮ ಹೆಚ್ಚಾಗುತ್ತದೆ. ಮಲ್ಚಿಂಗ್ ಇಲ್ಲದೆ ನೀರಿನ ಜೊತೆ ಗೊಬ್ಬರ ಹೊರಹೋಗಬಹುದು. ಆದರೆ ಮಲ್ಚಿಂಗ್ ಇದ್ದರೆ ಗೊಬ್ಬರ ಮಣ್ಣಿನಲ್ಲಿ ಉಳಿಯುತ್ತದೆ, ಬೇರುಗಳಿಗೆ ನಿಧಾನವಾಗಿ ಸಿಗುತ್ತದೆ, ಪೋಷಕಾಂಶ ವ್ಯರ್ಥವಾಗುವುದಿಲ್ಲ. ಅದರ ಫಲವಾಗಿ ಗೊಬ್ಬರ ವೆಚ್ಚ ಕಡಿಮೆಯಾಗುತ್ತದೆ. 6. ಹಣ್ಣುಗಳ ಗುಣಮಟ್ಟ ಉತ್ತಮ. ಮಣ್ಣಿಗೆ ನೇರ ಸಂಪರ್ಕ ಕಡಿಮೆಯಾಗುವುದರಿಂದ ಹಣ್ಣು ಕೊಳೆಯುವುದಿಲ್ಲ. ಬಣ್ಣ ಉತ್ತಮ, ಸ್ವಚ್ಛ ಉತ್ಪನ್ನ, ರೋಗ ಕಡಿಮೆ, ಮಾರ್ಕೆಟ್ನಲ್ಲಿ ಉತ್ತಮ ದರ ಸಿಗುತ್ತದೆ. ಯಾವ ಬೆಳೆಗಳಿಗೆ ಮಲ್ಚಿಂಗ್ ಸೂಕ್ತ? ಮಲ್ಚಿಂಗ್ ಬಹುತೇಕ ಎಲ್ಲಾ ಸಾಲು ಬೆಳೆಗಳಿಗೆ ಉಪಯುಕ್ತ. ತರಕಾರಿ ಬೆಳೆಗಳು: ಟೊಮೆಟೊ, ಮೆಣಸಿನಕಾಯಿ, ಬದನೆಕಾಯಿ, ಸೌತೆಕಾಯಿ, ಕ್ಯಾಬೇಜ್, ಕಾಲಿಫ್ಲವರ್. ಹಣ್ಣು ಬೆಳೆಗಳು: ದಾಳಿಂಬೆ, ದ್ರಾಕ್ಷಿ, ಬಾಳೆ, ಪಪ್ಪಾಯಿ, ಕಲ್ಲಂಗಡಿ, ಕರ್ಬೂಜ. ಹೂ ಬೆಳೆಗಳು: ಗುಲಾಬಿ, ಜರ್ಬೆರಾ, ಮಲ್ಲಿಗೆ, ಕಪ್ಪು ಮತ್ತು ಸಿಲ್ವರ್. ಮಲ್ಚ್ ವ್ಯತ್ಯಾಸವೇನು? 1. ಕಪ್ಪು ಮಲ್ಚ್ ಬೆಳಕು ಸಂಪೂರ್ಣ ತಡೆಯುತ್ತದೆ, ಕಳೆ ನಿಯಂತ್ರಣ. ಅತ್ಯುತ್ತಮ ಚಳಿಗಾಲದಲ್ಲಿ ಮಣ್ಣು ಬೆಚ್ಚಗೆ ಇಡುತ್ತದೆ. ಸೂಕ್ತ ಬೆಳೆಗಳು: ಮೆಣಸಿನಕಾಯಿ, ಟೊಮ್ಯಾಟೊ, ಬದನೆಕಾಯಿ. 2. ಸಿಲ್ವರ್ ಬ್ಲ್ಯಾಕ್ ಮಲ್ಚ್ ಮೇಲೆ ಸಿಲ್ವರ್, ಕೆಳಗೆ ಕಪ್ಪು. ಲಾಭಗಳು: ಕೀಟಗಳನ್ನು ದೂರ ಇಡುತ್ತದೆ, ಬೆಳಕನ್ನು ಪ್ರತಿಫಲಿಸುತ್ತದೆ, ಬೇಸಿಗೆಯಲ್ಲಿ ಮಣ್ಣಿನ ತಾಪಮಾನ ಕಡಿಮೆ. ವಿಶೇಷವಾಗಿ ಥ್ರಿಪ್ಸ್, ವೈಟ್ ಫ್ಲೈ ಕೀಟ ನಿಯಂತ್ರಣಕ್ಕೆ ಉಪಯುಕ್ತ. ಪಾರದರ್ಶಕ ಮಲ್ಚ್ ಇದು ಸಾಮಾನ್ಯವಾಗಿ ಮಣ್ಣಿನ ತಾಪಮಾನ ಹೆಚ್ಚಿಸಲು ಬಳಸಲಾಗುತ್ತದೆ, ಆದರೆ ಕಳೆ ಹೆಚ್ಚು ಬೆಳೆಯುವ ಸಾಧ್ಯತೆ ಇರುವುದರಿಂದ ಜಾಗ್ರತೆ ಅಗತ್ಯ. ಮೈಕ್ರಾನ್ ಎಂದರೇನು? ಪ್ಲಾಸ್ಟಿಕ್ ಹಾಳೆಯ ದಪ್ಪವನ್ನು ಮೈಕ್ರಾನ್ನಲ್ಲಿ ಅಳೆಯುತ್ತಾರೆ. ಸಾಮಾನ್ಯ ಗಾತ್ರಗಳು: 25 ಮೈಕ್ರಾನ್, 30 ಮೈಕ್ರಾನ್, 50 ಮೈಕ್ರಾನ್. ಯಾವ ಮೈಕ್ರಾನ್ ಯಾವ ಬೆಳೆಗೆ? 25 ಮೈಕ್ರಾನ್ ಕಡಿಮೆ ಅವಧಿಯ ಬೆಳೆಗಳಿಗೆ, ತರಕಾರಿ ಬೆಳೆಗಳಿಗೆ. 50 ಮೈಕ್ರಾನ್ ದೀರ್ಘಾವಧಿ ಬೆಳೆಗಳಿಗೆ, ದಾಳಿಂಬೆ, ಬಾಳೆ, ದ್ರಾಕ್ಷಿ. ಹೆಚ್ಚು ಬಾಳಿಕೆ. ಮಲ್ಚಿಂಗ್ ಹಾಸುವ ಸರಿಯಾದ ವಿಧಾನ. ಹಂತ 1: ಭೂಮಿ ತಯಾರಿ. ಹೊಲ ಸಮತಟ್ಟಾಗಿರಬೇಕು, ಕಡೆ ತೆಗೆಯಬೇಕು, ಮಣ್ಣು ಮೃದುವಾಗಿರಬೇಕು. ಹಂತ 2: ಬೆಡ್ ತಯಾರಿ. ರೇಸ್ಡ್ ಬೆಡ್ ಮಾಡಬೇಕು, ಸಾಮಾನ್ಯವಾಗಿ 3 ರಿಂದ 4 ಅಡಿ ಅಗಲ ಹಂತ. ಹಂತ 3: ಹನಿ ನೀರಾವರಿ ಪೈಪ್ ಹಾಕುವುದು. ಮಲ್ಚಿಂಗ್ ಹಾಕುವ ಮೊದಲು ಡ್ರಿಪ್ ಪೈಪ್ ಹಾಕಬೇಕು. ಹಂತ 4: ಮಲ್ಚ್ ಹಾಸುವುದು. ಬಿಗಿಯಾಗಿ ಹಾಸಬೇಕು, ಗಾಳಿ ಒಳಗೆ ಹೋಗಬಾರದು, ಅಂಚುಗಳನ್ನು ಮಣ್ಣಿನಿಂದ ಮುಚ್ಚಬೇಕು. ಹಂತ 5: ಗಿಡ ನೆಡುವುದು. ಸರಿಯಾದ ಅಂತರದಲ್ಲಿ ರಂಧ್ರ ಮಾಡಿ ಗಿಡ ನೆಡಬೇಕು. ಹನಿ ನೀರಾವರಿ ಪ್ಲಸ್ ಮಲ್ಚಿಂಗ್ ಸಮಾನ ಡಬಲ್ ಲಾಭ. ಈ ಎರಡನ್ನು ಸೇರಿಸಿದರೆ ಅದ್ಭುತ ಫಲಿತಾಂಶ. ಹನಿ ನೀರಾವರಿ ನೀರನ್ನು ನೇರ ಬೇರುಗಳಿಗೆ ಕೊಡುತ್ತದೆ. ಮಲ್ಚಿಂಗ್ ಆ ನೀರನ್ನು ಉಳಿಸುತ್ತದೆ. ಅದರ ಪರಿಣಾಮ ಗರಿಷ್ಠ ನೀರಿನ ಉಳಿತಾಯ, ಗರಿಷ್ಠ ಬೆಳವಣಿಗೆ ಕಡಿಮೆ. ರೋಗ: ಮಣ್ಣಿನ ಲವಣಾಂಶ ನಿಯಂತ್ರಣ ಹೆಚ್ಚು. ನೀರು ಕೊಟ್ಟಾಗ ಉಪ್ಪಿನಾಂಶ ಮೇಲಕ್ಕೆ ಬರುತ್ತದೆ, ಆದರೆ ಮಲ್ಚಿಂಗ್ ಇದ್ದರೆ ಆವಿಯಾಗುವಿಕೆ ಕಡಿಮೆ, ಉಪ್ಪಿನ ಸಂಗ್ರಹ ಕಡಿಮೆ, ಬೇರುಗಳು ಸುರಕ್ಷಿತ. ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಲಾಭ. ಬೇಸಿಗೆಯಲ್ಲಿ ಮಣ್ಣು ತುಂಬಾ ಬಿಸಿಯಾಗುತ್ತದೆ, ಆದರೆ ಮಲ್ಚಿಂಗ್ ಮಣ್ಣನ್ನು ತಂಪಾಗಿಡುತ್ತದೆ, ಬೇರುಗಳನ್ನು ರಕ್ಷಿಸುತ್ತದೆ, ನೀರನ್ನು ಉಳಿಸುತ್ತದೆ. ಮಳೆಯ ಸಮಯದಲ್ಲಿ ಲಾಭ. ಮಣ್ಣು ಕೊಚ್ಚಿ ಹೋಗುವುದಿಲ್ಲ, ಗಿಡದ ಸುತ್ತ ಕೆಸರು ಕಡಿಮೆ, ರೋಗ ಕಡಿಮೆ. ಕೀಟ ಮತ್ತು ರೋಗ ನಿಯಂತ್ರಣ. ಸಿಲ್ವರ್ ಮಲ್ಚ್ ಬೆಳಕನ್ನು ಪ್ರತಿಫಲಿಸುವುದರಿಂದ ಕೀಟ ಗೊಂದಲಕ್ಕೊಳಗಾಗುತ್ತದೆ. ಅದರ ಪರಿಣಾಮ: ವೈಟ್ ಫ್ಲೈ ಕಡಿಮೆ, ವೈರಸ್ ರೋಗ ಕಡಿಮೆ.